ಕೆಲ ಸಮುದಾಯದವರು ಸರ್ ನಾವು ಸಂಘಗಳಿಂದ ಸರ್ವೆ ಮಾಡಿಸಿದ್ವಿ. ಅಂದರೆ ಪ್ರತಿ ತಾಲೂಕಲ್ಲೂ ಕೂಡ ನಮ್ಮ ಸಂಘಗಳು ಇರೋದ್ರಿಂದ, ನಮ್ಮ ಸಮುದಾಯದ ಸಂಘಗಳಿರೋದ್ರಿಂದ ನಮಗೆ ಇಂತಿಷ್ಟು ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ನಮ್ದು ಇದೆ ಅಂತ ಅವ್ರದ್ದೊಂದು ವಾದ. ಅದು ನೋಡ್ಬೋದಲ್ಲ, ಕ್ರಾಸ್ ಚೆಕ್ ಮಾಡ್ಬೋದು. ಅವ್ರ ಹತ್ರ ಪಟ್ಟಿ ಇದೆ, ಸರ್ವೆ ಮಾಡಿದ ರಿಪೋರ್ಟ್ ಇದ್ದರೆ ಈಗಲೂ ಕ್ರಾಸ್ ಚೆಕ್ ಮಾಡ್ಬೋದಲ್ಲ. ಅದು ಯಾವ ರೀತಿಯಾಗಿ ತಾಳೆ ಆಗೋದಿಲ್ಲ ಅಂತ ನಿಮ್ಮ ಅಂಕಿಅಂಶಗಳಿಗೂ ಅವರ ಅಂಕಿಅಂಶಗಳಿಗೂ ಏನಾದರೂ ಬೇರೆ ಸಮಸ್ಯೆಗಳ ಅಲ್ಲ, ಇದು ಮನೆ ಮನೆಗೆ ಹೋಗಿ ಭೇಟಿಯನ್ನು ಕೊಟ್ಟು ಕಲೆಕ್ಟ್ ಮಾಡಿರೋದು ದತ್ತಾಂಶ. ಅವರು ಅಂದಾಜಿನಲ್ಲಿ ಹೇಳಿರ್ಬೋದು. ಮತ್ತು ಕೆಲವು ಸಂಘಗಳಲ್ಲಿ ಕೇವಲ ಅವರ ಜನಾಂಗಲ್ಲ, ಬೇರೆಯವ್ರ ಮೆಂಬರ್ ಆದರೂ ತಗೊಳ್ತಾರೆ. ಅಂದರೆ ಬೇರೆ ಸಮುದಾಯದವ್ರನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಈಗ ಬಂಟರು ಸಮುದಾಯದಲ್ಲಿ ಒಕ್ಕಲಿಗರು ಬಂಟರನ್ನು ತಗೊಂಡಿದ್ದಾರೆ. ಈಗ ಮಡಿ ಒಕ್ಕಲಿಗರು ಅಂತ ಇತ್ತು, ಅದು ಇದು ಬಿಟ್ಟು ಹೋಗಿತ್ತು, ಅದು ಒಕ್ಕಲಿಗರು ಸಮುದಾಯಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ. ಹಾಕಿ ಬೇರೆ ಬೇರೆ ಕಡೆಯಲ್ಲಿ ಇರ್ತಾರೆ, ಒಂದುಗೂಡಿಸ್ಬೇಕಷ್ಟೇ. ಒಟ್ಟಾರೆ ಸರ್, ಹಾಗಾದರೆ ಅಂಕಿಅಂಶಗಳಲ್ಲಿ ಯಾವುದೇ ಸಮಸ್ಯೆನೂ ಕೂಡ ಆಗಿಲ್ಲ. ಜೊತೆಗೆ ನಿಮ್ಮ ಸಿದ್ದರಾಮಯ್ಯವ್ರ ಮೇಲೆ ಗಂಭೀರವಾದಂಥ ಒಂದು ಆರೋಪ ಮಾಡ್ತಿರೋದು, ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನು ಇನ್ನಷ್ಟು ಭದ್ರ ಮಾಡಿಸ್ಕೊಳ್ಳೋ ಸಲುವಾಗಿ ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗಡೆ ಅವರನ್ನು ಬಳಸ್ಕೊಂಡು ಈ ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ ಅಂತ ಒಂದು ಆರೋಪ. ಇದರಲ್ಲಿ ಆಯೋಗದ ವರದಿ ಬಗ್ಗೆ ಕೇಳಿದರೆ ನಾನು ರಾಜಕೀಯವಾಗಿ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೇನೇ ಮಾಡಿದ್ದೇವೆ ಅಂತ ಮಾತ್ರ ಹೇಳ್ಬೋದು ಬಿಟ್ಟರೆ ಅವರ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಇನ್ನೊಂದಕ್ಕೆ ಅವರವ್ರು ನೋಡ್ಕೊಳ್ತಾರೆ. ಅದಕ್ಕೆ ನಾವು ಉತ್ತರ ಹೇಳಬೇಕಾಗಿಲ್ಲ. ಒಂದು ಈ ಪ್ರಶ್ನೆಯನ್ನು ಸಿದ್ದರಾಮಯ್ಯನವ್ರ ಹತ್ರ ಕೇಳಿದ್ರೆ ಒಳ್ಳೆಯದು ಕಾಣ್ತದೆ. ತಾವು ಸರ್ಕಾರದ ಯಾವುದೇ ಒತ್ತಡಕ್ಕೂ ಮಣದಿಲ್ವೇನು ಸರ್? ಯಾಕಂದರೆ ಯಡಿಯೂರಪ್ಪ ಅವರಿದ್ದಾಗಿದ್ರಿ, ಅವರಿದ್ದಾಗಿದ್ರಿ, ಸಿದ್ದರಾಮಯ್ಯ ಅವರಿದ್ದಾಗಲೂ ಕೂಡ ತಾವಿದ್ರಿ. ಖಂಡಿತ ಯಾವ ಒತ್ತಡಕ್ಕೂ ಒಪ್ಪಿಲ್ಲ. ಮತ್ತು ನಾವು ಬರೆಯುವಾಗ ನೀವಾಗ ಹೇಳಿದೆ, ಜಯಪ್ರಕಾಶ್ ನಿಮ್ಮನ್ನು ನೇಮಕ ಮಾಡಿದ್ದು BJP ಗೌರ್ಮೆಂಟ್ ಅಂತ. ಕೊನೆಯವರೆಗೂ ನಂದು ಎಕ್ಸ್ಟೆಂಡ್ ಮಾಡಿದ್ದು ಮಾತ್ರ ಅಲ್ಲ, ಯಾರು ಒಂದು ಯಡಿಯೂರಪ್ಪನವರು ನೇಮಕ ಮಾಡಿದ್ರು ಎಲ್ಲ ಸದಸ್ಯರು ಕೊನೆಯವರೆಗೂ ಇದ್ದರು. ನಾವೆಲ್ಲ ಸೇರಿ ಮಾಡಿದಂಥದ್ದು. ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ಗೆ ಹೋದ್ರ ಕಡೆಗೆ ಅದು. ಬಟ್ ರಿಪೋರ್ಟ್ ಕೊಡೋವರೆಗೂ ಹಳೆಯ ಸಮಿತಿ ಏನಿತ್ತು ಅದೇ ಸಮಿತಿ ಇದ್ದು ವರದಿಯನ್ನು ಕೊಟ್ಟಂಥದ್ದು. ಸರ್, ಈ ಸಮಿತಿ ಆಯ್ಕೆ ಆದಾಗ ಕೇವಲ ನಾನು ಜಯಪ್ರಕಾಶ್ ಹೆಗಡೆ ಅವರು ಅಂತ ಹೇಳ್ತಿಲ್ಲ, ಕಾಂತರಾಜ್ ಅವರಿದ್ದಾಗಲೂ ಕೂಡ ಸಮ್ಮಿಶ್ರ ಸರ್ಕಾರ ಇತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆದರೆ ಇವತ್ತು ಟೀಕೆ ಮಾಡ್ತಿರೋದು ಅದೇ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ, ಅದೇ ಬೊಮ್ಮಾಯಿ ಅವ್ರು ಮಾಡ್ತಾಯಿದ್ದಾರೆ, ಅದೇ BJPಯಲ್ಲಿರುವಂಥ ಬಹುತೇಕ ನಾಯಕರುಗಳು ಈ ವರದಿ ಬಗ್ಗೆ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಎಲ್ಲರೂ ಕೂಡ ಆಯೋಗ ಇದ್ದಾಗ, ಯಾಕಂದರೆ ಇದು ಶಾಶ್ವತ ಆಯೋಗ, ಈ ಅಧ್ಯಕ್ಷರು ಯಾರೇ ಇರ್ಬೋದು, ಆದರೆ ಕಾಂತರಾಜ್ ಅವರಿದ್ದಾಗಲೂ ಆಯೋಗ ಶಾಶ್ವತವಾಗಿತ್ತು, ತಾವಿದ್ದಾಗಲೂ ಕೂಡ ಇತ್ತು. ಆದರೆ ಇವತ್ತು ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೇನಾದರೂ ಕೊನೆಯದಾಗಿ ರಿಯಾಕ್ಟ್ ಮಾಡ್ತಾರೆ? ಇಷ್ಟೇ ಹೇಳ್ತೇನೆ. ಯಾಕಂದರೆ ಕಾಂತರಾಜ್ ಅವರು ಕೊಡಲಿಕ್ಕೆ ಹೋಗಿದ್ದರು, ಆಗ ಸರ್ಕಾರ ಒಪ್ಪಲಿಲ್ಲ ತಗೊಳ್ಳಿಕ್ಕೆ. ಒಂದು ವೇಳೆ ಅವ್ರು ಬರೆದ ರಿಪೋರ್ಟನ್ನು ಅದನ್ನು ತಗೊಂಡು ಅವರು ತಪ್ಪಿದೆ ಅಂತ ರಿಜೆಕ್ಟು ಮಾಡಲಿಕ್ಕೆ ಅವಕಾಶ ಇತ್ತು. ಅದಾದ ನಂತರ ಇನ್ನೊಂದು ಗೌರ್ಮೆಂಟ್ ಬಂದಾಗಲೂ ಸಹ BJP ಗೌರ್ಮೆಂಟ್ ಯಾರು ಮುಖ್ಯಮಂತ್ರಿ ಆಗಿದ್ರು, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ಅದನ್ನು ರಿಜೆಕ್ಟ್ ಮಾಡಲಿಕ್ಕೂ ಅವಕಾಶ ಇತ್ತು. ನನಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಹಿಂದಿನ ಸರ್ಕಾರ ನೇಮಕ ಮಾಡಿದ್ದರಿಂದ ನಾನೇ ಸೀದಾ ಅವ್ರ ಚೇಂಬರ್ಗೆ ಹೋಗಿ ವಿಶ್ ಮಾಡಿ ಅವರಿಗೆ ನನ್ನ ರಾಜೀನಾಮೆಯನ್ನು ಕೊಡಲಿಕ್ಕೆ ಹೋದೆ. ಕರ್ಟ್ಸಿ ಡಿಮಾಂಡ್ಸ್ ಅವರಿಲ್ಲ, ನೀನು ಮುಂದುವರಿ ಅಂತ ಕಂಟಿನ್ಯೂ ಆಗುವಂತ ಹೇಳಿದರು.